ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕೆಡಿ ಸರ್. ಇಂದು ನಾನು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಮತ್ತು ಇತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಕೇಳುವಂತ ಸಂಭಾವ್ಯತೆಯ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಡ್ರಿ, ಯಾಕಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ಇದು. ಎಕ್ಸಾಮ್ ನಲ್ಲಿ ಗ್ಯಾರಂಟಿ ಬರುತ್ತೆ. ಒಂದೇ ಟಾಪಿಕ್ ಅಲ್ಲಿ ಹಲವು ಟಾಪಿಕ್ ಕವರ್ ಆಗ್ತಾ ಇದಾವ. ಸೊ ಪ್ಲೀಸ್ ದಯಮಾಡಿ, ಇದು GK ಅಂಡ್ ಕರೆಂಟ್ ಇವೆಂಟ್ಸ್ ಇದೆ. ಸೊ ಇದನ್ನ ನೋಟ್ ಮಾಡೋದು ತುಂಬಾ ಅತಿ ಅವಶ್ಯಕ. ನೋಡೋಣ ಆ ಟಾಪಿಕ್ ಅನ್ನ. ನೋಡಿ, ಇಲ್ಲಿ ಬಾನು ಮುಸ್ತಕ್ ಅವರು ಇದ್ದಾರೆ, ಆಮೇಲೆ ದೀಪಾ ಬಸ್ತಿ ಅವರು ಕೂಡ ಇದ್ದಾರೆ. ಸೊ ಈ ಟಾಪಿಕ್ ಎದಕ್ಕೆ ರಿಲೇಟೆಡ್ ಆಗಿದೆಪ್ಪ ಅಂತಂದಾಗ, ಒಂದು ಈ ಟಾಪಿಕ್ ಅನ್ನ ಯಾವ ಹಿನ್ನೆಲೆ ಡಿಸ್ಕಷನ್ ಮಾಡ್ತಾ ಬರ್ತೀನಪ್ಪ ಅಂತಂತಂದ್ರೆ, ಒಂದು ಇಂಟರ್ನ್ಯಾಷನಲ್ ಬುಕರ್ ಅವರ್, ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್, ಒಂದು ಟಾಪಿಕ್ ಇದು. ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬುಕರ್ ಅವಾರ್ಡ್, ಓನ್ಲಿ ಬುಕರ್ ಅವಾರ್ಡ್. ಇದನ್ನ ಮ್ಯಾನ್ ಆಫ್ ದಿ ಬುಕರ್ ಅಂತಾನು ಕೂಡ ಕರೀತಾರೆ. ಇದನ್ನ ಮ್ಯಾನ್ ಆಫ್ ದಿ ಬುಕರ್ ಅವಾರ್ಡ್ ಅಂತಾನು ಕೂಡ ಕರೀತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರ, ಮುಖ್ಯವಾದಂತ ಪಾಯಿಂಟ್ಸ್ ಇಲ್ಲಿ ಟಾಪಿಕ್ ಕವರ್ ಆಗೋದು ಯಾವ್ದಪ್ಪ ಅಂತಂದ್ರ, ದಸರಾ ಉದ್ಘಾಟನೆ ಮಾಡ್ತಾರೆ ಇವರು. ದಸರಾ ಉದ್ಘಾಟನೆ ಮಾಡ್ತಾರೆ. ಎಷ್ಟು? 2025 ನಮ್ಮ ನಾಡ ಹಬ್ಬ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡ್ತಾರೆ. ಯಾರು? ಬಾನು ಮುಸ್ತಕ್ ರವರು. ಇನ್ನು ನೆಕ್ಸ್ಟ್ ಯಾವುದು ಟಾಪಿಕ್ ಅಂತಂದಾಗ, ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡ ಸಾಹಿತ್ಯ ಸಮ್ಮೇಳನ. ಎಷ್ಟನೇದ್ದು? 88ನೇ, ನೆನಪಿರಲಿ, 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರು. ಆದ್ರೆ ಈ ತರ ಟಾಪಿಕ್ ಅನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಒಂದು, ಇಲ್ಲಿ ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಕೇಳಿಲ್ಲಪ್ಪ ಅಂತಂದ್ರೆ ಬುಕರ್ ಅವಾರ್ಡ್ ಆದ್ರೂ ಕೂಡ ಕೇಳಿರ್ತಾರೆ. ಇವೆರಡನ್ನು ಕೇಳಿಲ್ಲ ಅಂದ್ರೂ ಕೂಡ ದಸರಾ ಬಗ್ಗೆ ಆದ್ರೂ ಕೇಳಿರ್ತಾರೆ. ಇದನ್ನಾದ್ರೂ ಕೇಳಿದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆದ್ರೂ ಕೂಡ ಕೇಳಿರ್ತಾರೆ. ಈ ತರ ಟಾಪಿಕ್ ಅನ್ನ ನೀವು ಸೆಲೆಕ್ಟೆಡ್ ಮಾಡಿ ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ಕ್ವಶನ್ಸ್ ಮಿಸ್ ಆಗಲ್ಲ. ಈಗ ಒಂದೊಂದಾಗಿ ನೋಡ್ತಾ ಬರೋಣ. ನೋಡಿ, ಇಲ್ಲಿ ಫಸ್ಟ್ ಇದು ಇಂಪಾರ್ಟೆಂಟ್ ಆಗ್ತದ. ಯಾಕ ಇದೇ ಟಾಪಿಕ್ ತಗೊಂಡಪ್ಪ ಅಂತಂದ್ರ, ಕನ್ನಡ ನಾಡಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಅನ್ನ ಪಡೆದಂತ ಕನ್ನಡದ ಸಾಹಿತಿ ಯಾರಂತಂದ್ರೆ ಇಲ್ಲಿ ಬಾನು ಮುಸ್ತಕ್ ರವರು. ಮೋಸ್ಟ್ ಇಂಪಾರ್ಟೆಂಟ್. ಇವರಿಗೆ ದೊರಕಿರುವಂತ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್. ಎಷ್ಟನೇ ಸಾಲಿಂದಪ್ಪ ಅಂದ್ರೆ 2025 ಸಾಲಿನ ಬುಕರ್ ಅವಾರ್ಡ್ ಸಿಕ್ಕಿದೆ ಇವರಿಗೆ. ಹಾಗಾದ್ರೆ ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಎದಕ್ ಕೊಡ್ತಾರಪ್ಪ ಅಂತಂದ್ರ, ಈ ಇಂಗ್ಲಿಷ್ ಕೃತಿಗಳಿಗೆ ಕೊಡ್ತಾರೆ. ಅದರಲ್ಲಿ ಟ್ರಾನ್ಸ್ಲೇಷನ್ಸ್. ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಏನಪ್ಪಾ? ಟ್ರಾನ್ಸ್ಲೇಷನ್ಸ್, ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಆಗಿರುವಂತದ್ದು. ನಮ್ಮ ಕನ್ನಡ ಭಾಷೆಯಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಆಗಿದ್ದ. ಹಾಗಾದ್ರೆ ಟ್ರಾನ್ಸ್ಲೇಷನ್ ಮಾಡಿದವ್ರು ಯಾರಪ್ಪ ಅಂತಂದ್ರ ಇಲ್ಲಿದ್ದಾರೆ ನೋಡ್ರಿ, ದೀಪಾ ಬಸ್ತಿ ಅವರು. ಈ ದೀಪಾ ಬಸ್ತಿ ಅವರು ಮತ್ತು ಬಾನು ಮುಸ್ತಕ್ ಇಬ್ಬರಿಗೂ ಸೇರಿಸಿಕೊಟ್ಟಿದ್ದಾರೆ ಅನ್ನೋ ಪ್ರಶಸ್ತಿಯನ್ನ. ನೋಡ್ರಿ, ಇಲ್ಲಿ ಮುಖ್ಯವಾದಂತ ಅಂಶ ಏನಪ್ಪಾ ಅಂತಂದ್ರೆ, ದೀಪಾ ಬಸ್ತಿ ಇರ್ಲಿಲ್ಲಪ್ಪ ಅಂತಂದ್ರೆ ಬಾನು ಮುಸ್ತಕ್ ಅವರವರಿಗೆ ಏನ್ ಸಿಗ್ತಿರ್ಲಿಲ್ಲ? ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಸಿಗ್ತಿರ್ಲಿಲ್ಲ. ಬಾನೂರವ್ರು ಇರ್ಲಿಲ್ಲ ಅಂದ್ರೆ ದೀಪಾ ಬಸ್ತಿ ಅವರಿಗೆ ಬುಕರ್ ಅವಾರ್ಡ್ ಸಿಗ್ತಿರ್ಲಿಲ್ಲ, ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಸಿಗ್ತಿರ್ಲಿಲ್ಲ. ಇಬ್ರು ಬೇಕು. ಹಾಗಾಗಿ ಮುಖ್ಯವಾದಂತ ಅಂಶ ಇಲ್ಲಿ ಬೇಕಾಗತ್ತ ಅನ್ನುವಂಥದ್ದು. ಒಂಥರ
ಹಾರ್ಟ್ ಮತ್ತು ಬ್ರೈನ್ ಇದ್ದಂಗ ಅವ್ರು. ಇವರು ಹಾರ್ಟ್ ಆದ್ರೆ ಬಸ್ತಿ ಅವರು ಬ್ರೈನ್ ಇದ್ದಂಗ. ಹಾಗಾಗಿ ಹಾರ್ಟ್ ಆಫ್ ದಿ ಲ್ಯಾಂಪ್ ಅನ್ನುವಂತ ಕೃತಿಗೆ ಸಿಕ್ಕಿದೆ. ಹಾರ್ಟ್ ಆಫ್ ದಿ ಲ್ಯಾಂಪ್ ಅನ್ನುವಂತ ಕೃತಿಗೆ ಸಿಕ್ಕಿದೆ. ಹೃದಯದ ಹಣತೆ ಅಂತ ಕರೀತಾರೆ ಕನ್ನಡದಲ್ಲಿ. ಇದನ್ನ ಏನಂತ ಕರೀತಾರ? ಹೃದಯದ ಹಣತೆ. ಹೃದಯದ ಹಣತೆ. ಹೃದಯದ ಹಣತೆ ನೆನಪಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ಹೃದಯದ ಹಣತೆ ಎನ್ನುವಂತ ಒಂದು ಕಥಾ ಸಂಕಲನಕ್ಕೆ ಸಿಕ್ಕಿದೆ. ಇದೊಂದು ಏನಪ್ಪಾ ಅಂದ್ರ ಹೃದಯದ ಹಣತೆ ಅನ್ನೋದು ಇದೊಂದು ಕಥಾ ಸಂಕಲನ. ಇದೊಂದೇನು? ಕಥಾ ಸಂಕಲನ. ಕಥಾ ಸಂಕಲನ. ಕಥಾ ಸಂಕಲನ. ಸುಮಾರು 12 ಕಥೆಗಳ ಸಂಗ್ರಹ ಇದೆ ಇಲ್ಲಿ. ಹಾಗಾಗಿ ಇವರು ಬ್ರೈನ್ ಆದ್ರೆ ಇವರು ಹಾರ್ಟ್. ಹಾರ್ಟ್ ಇರ್ಲಿಲ್ಲ ಅಂದ್ರೂ ಕೂಡ ಮನುಷ್ಯ ಬದುಕಲಿಕ್ಕೆ ಆಗುದಿಲ್ಲ. ಬ್ರೈನ್ ಇರ್ಲಿಲ್ಲ ಕೂಡ ಬ್ರೈನಿಗೆ ಪೆಟ್ಟು ಬಿತ್ತವರು ಬದುಕಲಿಕ್ಕೆ ಆಗಲ್ಲ. ಹಾಗಾಗಿ ಒಬ್ರು ಹಾರ್ಟ್ ಆದ್ರೆ ಒಬ್ರು ಬ್ರೈನ್ ಇದ್ದಂಗ ಅನ್ನುವಂಥದ್ದು. ಇವರಿಬ್ಬರಿಗೂ ಕೂಡ ಸಿಕ್ಕಿದೆ ಪ್ರೈಸ್, ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್. ಎಷ್ಟನೇ ಇಸ್ವಿದು? 2025 ಸಾಲಿನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾರಿಗೆ ಸಿಕ್ಕಿದೆ? ದೀಪಾ ಬಸ್ತಿ ಮತ್ತು ಬಾನು ಮುಸ್ತಕರ್ ಅವರಿಗೆ. ಯಾವ ಒಂದು ಸಾಹಿತ್ಯ ಕೃಷಿಗೆ ಸಿಕ್ಕಿದಪ್ಪ ಅಂದ್ರ ಹಾರ್ಟ್ ಲ್ಯಾಂಪ್, ಹೃದಯದ ಹಣತೆ ಎಂಬ ಕೃತಿಗೆ, ಕಥಾ ಸಂಕಲನ. ಹಾಗಾದ್ರೆ ಈ ಕಥಾ ಸಂಕಲನ ಏನನ್ನ ಒಳಗೊಂಡಿದೆ ಅನ್ನೋದು ಗೊತ್ತಿರ್ಬೇಕು ಫಸ್ಟ್. ಈ ಕಥಾ ಸಂಕಲನ ಏನನ್ನ ಒಳಗೊಂಡಿದೆಪ್ಪ ಅಂತಂದ್ರೆ ಫಸ್ಟ್ ನೋಡೋಣ. ಈ ಹೃದಯದ ಹಣತೆ ಅನ್ನುವಂಥದ್ದು, ಹೃದಯದ ಹಣತೆ ಅನ್ನುವಂಥದ್ದು, ಹೃದಯದ ಹಣತೆ ಎನ್ನುವಂಥದ್ದು ಎಷ್ಟು ವಂಡರ್ಫುಲ್ ಆಗಿದೆ ನೋಡ್ರಿ ಇದು ಕೃತಿ. ಇದೊಂದು ಕಥಾ ಸಂಕಲನ. ಕಥಾ ಸಂಕಲನ. ಸುಮಾರು 12 ಕಥಾ ಸಂಕಲನಗಳು. ಎಷ್ಟು? ಸುಮಾರು 12 ಕಥಾ ಸಂಕಲನಗಳು ಸುಮಾರು. ಸೊ ಇಲ್ಲಿ ಈ ಕಥಾ ಸಂಕಲನದಲ್ಲಿ ಏನು ಎಕ್ಸ್ಪ್ರೆಷನ್ ಇದೆ ಅಂತಂತಂದ್ರೆ, ಮುಖ್ಯವಾದಂತ ಅಂಶ. ಏನಾದ್ರೂ ಡೆಪ್ತ್ ಆಗಿ ಕೇಳಿದ್ರೆ ಅಂದ್ರೆ ಇದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಇಂಡಿಯನ್ ಮ್ಯಾಪ್ ನೋಡಿದಾಗ ನಾವು ಸುಮ್ಮನೆ ಗೊತ್ತಾಗಲಿ ಅಂತ ತೆಗಿತೀನಿ. ಇಲ್ಲಿ ನಾರ್ತ್ ಇಂಡಿಯಾ ಅಂತ ಬರುತ್ತೆ, ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಅಂತ ಬರುತ್ತೆ. ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಅಂತ ಬರುತ್ತೆ. ಈ ಸೌತ್ ಇಂಡಿಯಾದಲ್ಲಿ ಇಸ್ಲಾಂ ಸೊಸೈಟಿ ಇದೆ. ಈ ದಕ್ಷಿಣ ಭಾರತದ ಇಸ್ಲಾಂ ಮಹಿಳೆಯರ ನೈಜವಾದ ಕಷ್ಟವನ್ನ, ನೈಜವಾದ ನೋವಿನ ಅಂಶವನ್ನ ಒಳಗೊಂಡೈತೆ. ದಕ್ಷಿಣ ಭಾರತದ ಇಸ್ಲಾಂ ಮಹಿಳೆಯರ ನೈಜವಾದ ನೋವಿನ ಪರಿಕಲ್ಪನೆಗಳನ್ನ, ಅಂಶವನ್ನ, ಕಥೆಯನ್ನ ಒಳಗೊಂಡಿರುವಂತ ಕಾದಂಬರಿ. ಆ ಕಾದಂಬರಿ ಓದಿದೀನಿ ನಾನು. ತುಂಬಾ ಒಳ್ಳೆಯ ಕಾದಂಬರಿ. ಎಮೋಷನಲ್ ಟಚ್ ಇದೆ. ಗಂಡ ಹೆಂಡತಿ ಸಂಬಂಧ, ಅವಳು ಯಾವ ರೀತಿ ವೇದನೆಯನ್ನು ಅನುಭವಿಸ್ತಾಳ, ದಕ್ಷಿಣ ಭಾರತದ ಇಸ್ಲಾಂ ಮಹಿಳೆಯು ಅನ್ನೋದನ್ನ ಈ ಕಥೆಗಳನ್ನು ಓದಿದೀನಿ ನಾನು. ಕಾದಂಬರಿ ಅಲ್ಲದ ಕಥೆಯನ್ನ ಓದಿದೀನಿ. ಕಥಾ ಸಂಘದಲ್ಲಿ ಮೆನ್ಷನ್ ಮಾಡ್ತಾ ಬರ್ತಾರೆ. ಮಹಿಳಾ ದೌರ್ಜನ್ಯ, ನೋವು, ಕಷ್ಟ, ಅವಳ ಆಂತರಿಕ ನೋವುಗಳನ್ನು ಕೂಡ ಅದರಲ್ಲಿ ಹೇಳ್ತಾ ಬರ್ತಾರೆ. ಹೃದಯದ ಹಣತೆ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇಡೀ ಕನ್ನಡ ನಾಡಿನ ಈ ಸಾಹಿತ್ಯ ಶ್ರೀಮಂತಿಕೆಯನ್ನು ಕೂಡ ಇಡೀ ಜಗತ್ತಿಗೆ ಸಾರಿದಂಥ ಧೀಮಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ವಿಶಿಷ್ಟ ಸೃಜನಶೀಲ
ಸಾಹಿತಿ ಯಾರಾದ್ರೂ ಇದ್ರಪ್ಪ ಭಾನು ಅವರು ಅನ್ನುವಂಥದ್ದು. ನೋಡಿ, ಅವರಿಂದ ಇಡೀ ಕನ್ನಡ ಸಾಹಿತ್ಯ ಏನಾಯ್ತಪ್ಪ ವಿಶ್ವ ಮಟ್ಟದಲ್ಲಿ ಶ್ರೀಮಂತಿಕೆಯನ್ನ ತನ್ನದೇ ಆದಂತ ಭಾವಗಳನ್ನ ಚಾಚಲಿಕ್ಕೆ ಕಾರಣ ಆಯ್ತು. ಹಾಗಾಗಿ ಮಹಿಳಾ ಸಬಲೀಕರಣ ಅನ್ನೋದು ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ಮಹಿಳಾ ಸಬಲೀಕರಣ ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ರಿ. ಅವನು ಅವರು ನಾವಿಲ್ಲಿ ಅವರನ್ನ ಇಸ್ಲಾಂ ದೃಷ್ಟಿಕೋನದಿಂದ ನೋಡಬಾರದು, ಅವರನ್ನ ಸೃಜನಶೀಲ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ನೋಡ್ಬೇಕು. ನಾವು ಸೃಜನಶೀಲ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ನೋಡ್ಬೇಕಾಗತ್ತೆ. ಹಾಗಾದ್ರೆ ಇಂತ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನ ಫಸ್ಟ್ ಇಂಡಿಯಾದವರು ಪಡೆದವ್ರು ಯಾರಪ್ಪ ಅಂತಂದ್ರೆ ಅಲ್ಲಿ ಹಿಂದಿ ಭಾಷೆಯಲ್ಲಿ ಪಡೆದಾರ. ಹಿಂದಿ ಭಾಷೆಯಲ್ಲಿ ಯಾರು ಪಡೆದಾರಪ್ಪ? ಗೀತಾಂಜಲಿ ಅನ್ನೋರಿಗೆ ಪಡೆದಾರ. ಗೀತಾಂಜಲಿ ಅವರು 2022ರ ಅವಧಿಯಲ್ಲಿ ಸಿಕ್ಕಿದೆ ಅವರು. ಟಾಂಬ್ ಆಫ್ ಸ್ಯಾಂಡ್ ಅನ್ನುವಂಥ ಒಂದು ಕೃತಿಗೆ ಸಿಕ್ಕಿದೆ ಹಿಂದಿ ಭಾಷೆ. ನೆನಪಿರಲಿ, 2022ರ ಅವಧಿಯಲ್ಲಿ ಗೀತಾಂಜಲಿ ಅವರಿಗೆ ಸಿಕ್ಕಿದೆ. 2022 ಕೂಡ ನಿಮ್ಗೆ ಗೊತ್ತಿರಲಿ ಈ ಪಾಯಿಂಟ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಅನ್ನ ಯಾವಾಗಿಂದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದಾಗ ಸುಮಾರು 2005ರಿಂದ ಸ್ಟಾರ್ಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಭಾಷಾಂತರ ಕೃತಿಗಳಿಗೆ ಕೊಡ್ತಾರ. ಭಾಷಾಂತರ ಸಾಹಿತ್ಯ ಕೃತಿಗಳಿಗೆ ಕೊಡ್ತಾರ. ಭಾಷಾಂತರ ಇಂಗ್ಲಿಷ್ ಅಲ್ಲಿ ಪ್ರಿಂಟ್ ಆಗ್ತದ. ಇಂಗ್ಲಿಷ್ ಅಲ್ಲಿ ಪ್ರಿಂಟ್ ಆಗ್ತದ. ಯುಕೆದಲ್ಲಿ. ಹಾಗಾದ್ರೆ ಇದರ ಪ್ರಶಸ್ತಿಯ ಮೊತ್ತ ಎಷ್ಟಿದೆಯಪ್ಪ ಅಂತಾರ? ಪ್ರಶಸ್ತಿಯ ಮೊತ್ತ ಎಷ್ಟಪ್ಪ ಅಂತಾರ? ಈ ಪ್ರಶಸ್ತಿಯ ಮೊತ್ತ 50,000 ಪೌಂಡ್. ಎಷ್ಟು? 50,000 ಪೌಂಡ್. ಇದು ಭಾಷಾಂತರ ಕೊಡ್ತದ. 2022 ಗೀತಾಂಜಲಿ ಅವರಿಗೆ ಕೊಟ್ಟಿದ್ದಾರೆ. ಕನ್ನಡ ಫಸ್ಟ್ ಕೊಟ್ಟಿದ್ದು ಯಾರಿಗೆ? ಭಾನು ಮುಸ್ತಕರ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಪ್ರಶಸ್ತಿ ಮೊತ್ತ ಎಷ್ಟಪ್ಪ ಅಂದ್ರೆ 50,000 ಪೌಂಡ್ ಇದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ರಿ. ಈ 50,000 ಪೌಂಡ್ ಅನ್ನ ಈ ಯಾರು ಹಂಚ್ಕೊಳ್ತಾರೆ? ಇಬ್ರು ಹಂಚ್ಕೊಳ್ತಾರೆ. 50,000 ಪೌಂಡ್ ಇದೆಯಲ್ಲ, ದೀಪಾ ಅವರು ಕೂಡ ಮತ್ತು ಭಾನು ಅವರು ಕೂಡ ಹಂಚ್ಕೊಳ್ತಾರೆ. ಇಬ್ಬರಿಗೆ ಸಪರೇಟ್ 50,000 ಪೌಂಡ್ ಅನ್ನ ಕೊಡುದಿಲ್ಲ. ಡಿವೈಡ್ ಆಗ್ತದ, ಸಮ ಪ್ರಮಾಣದಲ್ಲಿ ಡಿವೈಡ್ ಆಗ್ತದ. ನೆನಪಿರ್ಲಿ, ಈ ಪಾಯಿಂಟ್ಸ್ ಕೂಡ ನೆನಪಿರ್ಲಿ. ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರ, ಮುಖ್ಯವಾದಂತ ಅಂಶ ಇಲ್ಲಿ ಬೂಕರ್ ಅವಾರ್ಡ್ ಅಂತ ಬರ್ತದ. ಇನ್ನೊಂದು ಬೂಕರ್ ಅವಾರ್ಡ್ ಅಂತ ಬರುತ್ತೆ. ಏನ್ ಬೂಕರ್ ಅವಾರ್ಡ್? ನೋಡಿ, ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ಗೂ ಮತ್ತು ಬೂಕರ್ ಅವಾರ್ಡ್ಗೂ ವ್ಯತ್ಯಾಸ ಇದೆ. ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಪ್ಲಸ್ ಮತ್ತು ಇನ್ನೊಂದು ಬೂಕರ್ ಅವಾರ್ಡ್, ಓನ್ಲಿ ಬೂಕರ್ ಅವಾರ್ಡ್. ಇದನ್ನು ಮ್ಯಾನ್ ಆಫ್ ದಿ ಬೂಕರ್ ಅಂತಾನು ಕೂಡ ಕರೀತಾರ. ಇದರ ವ್ಯತ್ಯಾಸ ಏನಪ್ಪಾ ಅಂತಂದಾಗ, ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಟ್ರಾನ್ಸ್ಲೇಷನ್ ಕೊಡ್ತಾರೆ. ಇದನ್ನ ಭಾಷಾಂತರಕ್ಕೆ ಕೊಡ್ತಾರೆ. ಇದನ್ನ ಬೂಕರ್ ಅವಾರ್ಡ್ ಅನ್ನ ಮೂಲ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟಣೆ ಮಾಡಿರುವಂತ ಕೃತಿಗಳಿಗೆ ಕೊಡ್ತಾರೆ ಬೂಕರ್ ಅವಾರ್ಡ್. ಈ ಬೂಕರ್ ಅವಾರ್ಡ್ ಸ್ಥಾಪನೆ ಆಗಿದ್ದು ಯಾವಾಗ ಅಂತಾನು ಕೂಡ ಗೊತ್ತಿರಬೇಕು. ಸೊ 1969 ಸ್ಥಾಪನೆ ಆಗ್ತದೆ. 1969ರಲ್ಲಿ. ಇದರ ಪ್ರಶಸ್ತಿ ಮೊತ್ತನು ಕೂಡ ಸೇಮ್ 50,000 ಏನು ಪೌಂಡ್. ಇದರ ಪ್ರಶಸ್ತಿ ಮೊತ್ತನು ಕೂಡ ಸೇಮ್ 50,000 ಪೌಂಡ್. 50,000 ಪೌಂಡ್.
ಇದನ್ನ ಭಾಷಾಂತರ ಯಾರು ಒಬ್ಬರೇ ಮಾಡಿದ್ರೆ ಭಾಷಾಂತರ ಅಂತಾನೆ ಅವ್ರಿಗೆ ಅಷ್ಟೇ ಕೊಡ್ತಾರೆ. ಇಬ್ಬಿಬ್ರು ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಹಂಚಿಕೆ ಆಗ್ತೈತಿ. ಆ ಪ್ರಶಸ್ತಿ ಮೊತ್ತ ಏನಾಗುತ್ತೆ, ಹಂಚಿಕೆ ಆಗ್ತೈತಿ. ಇಲ್ಲಿ ಒಬ್ರಿಗೆ ಸಿಗ್ತದೆ, ಭಾಷಾಂತರ ಇಲ್ಲ, ಒಬ್ಬರಿಗೆ ಸಿಗ್ತದೆ. ಬುಕರ್ ಅವಾರ್ಡ್ ಮತ್ತು ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಯುಕೆ ದಲ್ಲಿ ಪ್ರಕಟಣ ಆಗಿರ್ತದೆ. ನೆನಪಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂತ ಸೊ ಬರುತ್ತೆ. ಇಲ್ಲಿ ಮುಖ್ಯವಾದಂತ ಅಂಶ ಏನಪ್ಪಾ ಅಂತಂದ್ರ 2025ರಲ್ಲಿ ಇಲ್ಲಿ ಬರೀತೆ ನೋಡ್ರಿ. 2025ರಲ್ಲಿ ಬೂಕರ್ ಅವಾರ್ಡ್ ಅನ್ನ ಯಾರಿಗೆ ಕೊಟ್ರು? ಡೇವಿಡ್ ಅನ್ನುವಂತ ವ್ಯಕ್ತಿ ಕೊಡ್ತಾರೆ. ಡೇವಿಡ್ ಇವರು ಪ್ಲಸ್ ಅನ್ನುವಂತ ಕಾದಂಬರಿಯನ್ನ ಬರೀತಾರೆ. ಹಂಗೇರಿಯ ಕಥಾವಸ್ತುವನ್ನು ಹೊಂದಿದ್ದು, ಅತ್ಯಂತ ಚಿಂದಿಯಾಯುವಂತ ಬಡ ಯುವಕ ಮುಂದೆ ಶ್ರೀಮಂತನಾಗಿ ಹಾಗಾಗಿ ವ್ಯಕ್ತಿತ್ವ ಚೇಂಜ್ ಆಗುವಂತ ಕಥಾವಸ್ತುವನ್ನ ಹೊಂದಿರುವಂತ ಕಾದಂಬರಿ ಪ್ಲಸ್ ಅನ್ನುವಂತ ಕಾದಂಬರಿ. ಯಾರು ಬರೀತಾರೆ? ಡೇವಿಡ್. 2025ರಲ್ಲಿ ಅವರಿಗೆ ಬೂಕರ್ ಅವಾರ್ಡ್ ಸಿಗ್ತದೆ. ಡೇವಿಡ್ ಅವರಿಗೆ ಸಿಗ್ತದೆ ಬೂಕರ್ ಅವಾರ್ಡ್. ಆ ಪಾಯಿಂಟ್ ಕೂಡ ನಿಮ್ಗೆ ನೆನಪಿರ್ಲಿ. ಈಗ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಮತ್ತು ಬೂಕರ್ ಅವಾರ್ಡ್ ಗೊತ್ತಾಯ್ತು, ಅದ್ರ ವ್ಯತ್ಯಾಸ ಗೊತ್ತಾಯ್ತು, ಅದ್ರ ಪ್ರಶಸ್ತಿ ಮೊತ್ತ ಗೊತ್ತಾಯ್ತು, ಯಾರಿಗೆ ಕೊಡ್ತಾರ ಅನ್ನೋದು ಗೊತ್ತಾಯ್ತು. ದೀಪಾ ಮತ್ತು ಬಾನು ಅವರಿಗೆ ಕೊಟ್ಟಿದ್ದು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ 2025. ಡೇವಿಡ್ ಅವರಿಗೆ ಕೊಟ್ಟಿದ್ದು ಪ್ಲಸ್ ಅನ್ನುವಂತ ಕಾದಂಬರಿಗೆ ಡೇವಿಡ್ ಅವರಿಗೆ ಕೊಟ್ಟಿದ್ದು ಬೂಕರ್ ಅವಾರ್ಡ್. ನೆನಪಿರ್ಲಿ. ಸೊ ಮುಖ್ಯವಾದಂತ ಅಂಶ. ಇನ್ನ ಭಾನುವಾರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಅವರು ಇನ್ನೂ ಕೆಲವಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಸೊ ಹಾಗಾಗಿ ನೆನಪಿರ್ಲಿ ಅವು ಯಾವ್ಯಾವ ಕೃತಿಗಳು ಅನ್ನೋದನ್ನ ನೋಡ್ತಾ ಬರೋಣ. ಹಸೀನಾ ಮತ್ತು ಸಣ್ಣ ಕಥೆಗಳಂತ ಬರೀತಾರೆ. ಹಸೀನಾ ಮತ್ತು ಸಣ್ಣ ಕಥೆಗಳು ಅಂತ ಬರ್ತವೆ. ಇದು ಕೂಡ ಕಥಾ ಸಂಕಲನ ಕಥೆಗಳು. ಹಸೀನಾ ಮತ್ತು ಸಣ್ಣ ಕಥೆಗಳು. ಇನ್ನ ಎರಡನೇದ್ದು ಏನಪ್ಪಾ ಅಂತಂದ್ರ ಬೆಂಕಿಯ ಮಳೆ ಅಂತ ಬರೀತಾರೆ. ಬೆಂಕಿಯ ಮಳೆ ಅಂತ ಬರೀತಾರೆ. ಬೆಂಕಿಯ ಮಳೆ ಇದು ಕಥಾ ಸಂಕಲನ. ಇಂಪಾರ್ಟೆಂಟ್ ಅನ್ನೋದು ಅಷ್ಟೇ ನಾವು ತಗೋತೀನಿ, ಅಷ್ಟು ಹೇಳ್ಕೊಳ್ತಾ ಹೋಗೋಲ್ಲ. ನಂತರ ಇನ್ನೊಂದು ಅಂಶ ಏನಪ್ಪಾ ಅಂತಂದಾಗ ಒಮ್ಮೆ ಹೆಣ್ಣಾಗು ಪ್ರಭುವೇ ಅಂತಂದು ನಾಟಕ ಬರೀತಾಳ. ನಾಟಕ ಏನು? ಒಮ್ಮೆ ಹೆಣ್ಣಾಗು ಪ್ರಭುವೇ ಅಂತ ಬರೀತಾಳೆ. ಹೆಣ್ಣಾಗು ಪ್ರಭುವೇ ಅಂತ ಬರೀತಾಳೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಅಂದ್ರೆ ಆ ನಾಟಕದಲ್ಲಿ ಎಷ್ಟು ವಂಡರ್ಫುಲ್ ಇದೆಯಪ್ಪ ಅಂತಂದಾಗ ಅನುಭವಿಸ್ರಿ ಗೊತ್ತಾದ. ಹೆಣ್ಣಿನ ಒಂದು ನೋವುಗಳನ್ನ ಅನುಭವಿಸ್ಲಿಕ್ಕೆ ಗಂಡಸರಿಗೆ ಅಥವಾ ಪುರುಷರಿಗೆ ಹೇಳಿರುವಂತ ಕಂಟೆಂಟ್ ಅದು ಸ್ಟೇಟ್ಮೆಂಟ್. ಒಮ್ಮೆ ಹೆಣ್ಣಾಗು ಪ್ರಭುವೇ ಅನ್ನುವಂತ ನಾಟಕ ಕೂಡ ಆಗಿದೆ. ಬಡವರ ಮಗಳು ಹೆಣ್ಣಲ್ಲ ಅನ್ನೋದನ್ನು ಬರೀತಾರೆ. ಬಡವರ ಮಗಳು ಹೆಣ್ಣಲ್ಲ ಅಂತ ಕಾದಂಬರಿ ಬರೀತಾರೆ. ಬಡವರ ಮಗಳು ಹೆಣ್ಣಲ್ಲ, ಹೆಣ್ಣಾಗಿ ಹುಟ್ಟಬಾರ್ದು ಬಡವರ ಮಗಳು. ಸೊ ಅಂತ ಕಾದಂಬರಿಗಳು ಬರಿತಾ ಬರ್ತಾರೆ. ಹಾಗಾಗಿ ಮಹಿಳೆಯ ಒಂದು ಅಭಿವೃದ್ಧಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಂದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರ, ಸ್ತ್ರೀಯರ ಉದ್ಧಾರವಾಗದ ಹೊರತು ರಾಷ್ಟ್ರದ ಅಭಿವೃದ್ಧಿ ಆಗದು ಅಂತ ಹೇಳ್ತಾರೆ. ಮಹಿಳಾ ಸಬಲೀಕರಣ ಬಗ್ಗೆ ಸ್ತ್ರೀಯರ ಉದ್ಧಾರವಾಗದ ಹೊರತು ರಾಷ್ಟ್ರದ ಅಭಿವೃದ್ಧಿ ಆಗದು ಅನ್ನುವಂಥದ್ದು. ಪ್ರತಿಯೊಂದು ಸಮಾಜದಲ್ಲಿ, ನಾಡಲ್ಲಿ, ರಾಜ್ಯದಲ್ಲಿ ಸ್ತ್ರೀಯರ ಅಭಿವೃದ್ಧಿ ಆಗ್ಬೇಕು. ಸ್ತ್ರೀಯರ ಅಭಿವೃದ್ಧಿ ಆದ್ರೆ ಎಲ್ಲವೂ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು. ತೊಟ್ಟಿಲಿನ ತೂಗುವ ಕೈ ಜಗತ್ತನ್ನೇ ಆಳಬಲ್ಲಡೋದು ಕಂಟೆಂಟ್ ಇಲ್ಲಿದೆ ಅನ್ನುವಂಥ. ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಇಡೀ ಜಗತ್ತಿಗೆ ವಿಭಿನ್ನತೆ ಹಿನ್ನೆಲೆಯಲ್ಲಿ ಪರಿಚಯಿಸುವಂತ ಪ್ರಯತ್ನವನ್ನು ಯಾರು ಮಾಡ್ತಾರ? ಭಾನು ಅವರು ಮಾಡ್ತಾರ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಎಸ್, ಈಗ ನೆಕ್ಸ್ಟ್ ಟಾಪಿಕ್ ನೋಡೋಣ. ಇಲ್ಲಿ
ದಸರಾ ಉದ್ಘಾಟನೆ ಇದೆ ನೋಡ್ರಿ ಇಲ್ಲಿ. ದಸರಾ ಉದ್ಘಾಟನೆ ಪರಿಕಲ್ಪನೆ 2025 ಸೆಪ್ಟೆಂಬರ್ 22ರಂದು ದಸರಾ ಉದ್ಘಾಟನೆ ಆಗ್ತದೆ. ನಾಡಹಬ್ಬ ಬನ್ನಿ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ, ನವಶಕ್ತಿ ಸ್ಟಾರ್ಟ್ ಆಗುತ್ತೆ. ಸುಮಾರು 11 ದಿನಗಳ ಕಾಲ ನಡೀತೈತಿ. 9 ದಿನ ಅಂತರ ಅಲ್ಲ, 11 ದಿನಗಳ ಕಾಲ ನಡೀತೈತೆ ಅನ್ನುವಂಥದ್ದು. ದಸರಾ ಅಂಬಾರಿ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ರಿ ಅನ್ನುವಂಥದ್ದು. ಸೊ ಹಾಗಾಗಿ ದಸರಾ ಉದ್ಘಾಟನೆ ಮಾಡಿದ್ದು ಯಾರಪ್ಪ ಅಂತಾರೆ 2025 ಸಾಲಿನ ನಂತರ ಭಾನು ಅವರು ಅನ್ನುವಂಥದ್ದು. ನೋಡ್ರಿ ಇಲ್ಲಿ ಅಪ್ಪಟ ಹಿಂದೂ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಮಾಡ್ತಾರ ಅನ್ನುವಂಥದ್ದು. ವಿವಾದ ಆಗಿತ್ತು ಇದು ಸ್ವಲ್ಪ. ಬಿಜೆಪಿ ಮುಖಂಡರು, ಬಿಜೆಪಿ ಪಕ್ಷದವರು, ಇಸ್ಲಾಂ ಅವರು ಇದ್ದಾರೆ, ಅವ್ರು ಮಾಂಸಾಹಾರಿ ತಗೊಳ್ತಾರೆ, ಹಾಗಾಗಿ ನಮ್ಮ ಒಂದು ಚಾಮುಂಡಿ ದೇವಸ್ಥಾನಕ್ಕೆ ಅದು ಸರಿಯಾದದ್ದಲ್ಲ ಅಂತಂದು ವಿವಾದ ಆಗ್ತಾ ಇತ್ತದು. ಬಟ್ ಆ ವಿವಾದವನ್ನ ಮೀರಿ ಐಕ್ಯತೆ ಸಮಾಜವನ್ನ, ಐಕ್ಯತೆ ರಾಜ್ಯವನ್ನ, ಸಮಗ್ರತೆ ರಾಜ್ಯವನ್ನ ಸ್ಥಾಪನೆ ಮಾಡುವ ಸಲುವಾಗಿನೇ ಈ ಕಂಟೆಂಟ್ ಅನ್ನ ತಗೊಂಡ್ಬರ್ತಾರೆ. ಮುಂಚೆ ಏನು ಮಾಡಿದಾರ ಉದ್ಘಾಟನೆ ಇಸ್ಲಾಂ ಸೊಸೈಟಿಯಿಂದ. ಈಗ 2025 ಸಾಲಿನಲ್ಲಿ ಕೂಡ ಭಾನು ಅವರಿಂದ ಉದ್ಘಾಟನೆ ಆಗ್ತದೆ. ನೋಡ್ರಿ, ಭಾನು ಅವರು ಹಿಂದೂ ಮತ್ತು ಇಸ್ಲಾಮರ ಏಕತೆಯ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಾರ. ಭಾನು ಅವರು ಅರ್ಥ ಮಾಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್. ಕನ್ನಡ ನಾಡಿನಲ್ಲಿ ಇದು ಬೇಕು. ಕನ್ನಡ ನಾಡಿನಲ್ಲಿ ಐಕ್ಯತೆ ವಾತಾವರಣ ನಿರ್ಮಾಣ ಆಗುವಂಥದ್ದು ಬೇಕು. ಭಾರತ ಜಾತ್ಯತೀತ ರಾಷ್ಟ್ರ, ಇಲ್ಲಿ ಎಲ್ಲರೂ ಒಂದೇ ಎನ್ನುವಂತ ಕಂಟೆಂಟ್ ಅನ್ನ ಸಾರುವಂತ ಒಂದು ಕಂಟೆಂಟ್ ಈ ದಸರಾ ಉದ್ಘಾಟನೆಯಲ್ಲಿ ತೋರಿಸಿಕೊಡ್ತದೆ. ಐಕ್ಯತೆಯನ್ನ, ಸೋದರತ್ವವನ್ನ, ಸಮಗ್ರತೆಯನ್ನ, ಜಾತ್ಯತೀತ ತತ್ವವನ್ನ ಸಾರುವಂತ ಕಂಟೆಂಟ್ ಅದರಲ್ಲಿ ಇದೆ ಎನ್ನುವಂಥದ್ದು. ಎಸ್, ಇಲ್ಲಿ ಉದ್ಘಾಟನೆಯನ್ನ ನೋಡ್ತಾ ಬರೋಣ. ಇಲ್ಲಿ ಉದ್ಘಾಟನೆ ಮಾಡಿದ್ರೆ ಯಾರು? ಭಾನು ಮುಸ್ತಕರವರು. ಸೊ ಇದ್ರಿಗೆ ಸ್ವಲ್ಪ ಇತಿಹಾಸದ ಬ್ಯಾಕ್ಗ್ರೌಂಡ್ ನೋಡಿಬಿಡೋಣ ನಾವು. ಇತಿಹಾಸ, ದಸರಾ ಅನ್ನುವಂಥದ್ದು, ದಸರಾ ಹಬ್ಬ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭವಾಯಿತು? ನಮ್ಗ ದಸರಾ ಹಬ್ಬ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭವಾಯಿತು? ಎಲ್ಲಿಂದ ಅಂತಂದಾಗ ಇತಿಹಾಸ, ವಿಜಯನಗರ ಸಾಮ್ರಾಜ್ಯದಿಂದ ಸ್ಟಾರ್ಟ್ ಆಗ್ತದೆ. ವಿಜಯನಗರ ಸಾಮ್ರಾಜ್ಯ ಅಂತ ಬರುತ್ತೆ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರು ಇದನ್ನು ಪ್ರಾರಂಭಿಸ್ತಾರಪ್ಪ? ಕೃಷ್ಣದೇವರಾಯ ಒಡೆಯರು. ಕೃಷ್ಣದೇವರಾಯರು ಇದನ್ನ ಪ್ರಾರಂಭ ಮಾಡ್ತಾರೆ. ಎಷ್ಟನೇ ಶತಮಾನದಲ್ಲಿ ಅಂದ್ರೆ 15ನೇ ಶತಮಾನದಲ್ಲಿ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಾರಂಭ ಮಾಡ್ತಾರ. ಇದಕ್ ರೀಸನ್ ಏನಪ್ಪಾ ಅಂತಂದಾಗ ಅವರು ಉದಯಗಿರಿಯಲ್ಲಿ ಏನಪ್ಪಾ ದಾಳಿ ಮಾಡಿರ್ತಾರ. ಆಂಧ್ರ ಪ್ರದೇಶ ಯುದ್ಧ ನಡೆದಿರ್ತದ. ಸುಮಾರು 15ರಿಂದ 13 ಮತ್ತು 15ರಿಂದ 14ರವರೆಗೆ ಏನ್ ಮಾಡ್ತಾರ? ಉದಯಗಿರಿ ಮೇಲೆ ಆಕ್ರಮಣ ಮಾಡ್ತಾರ. ಅಲ್ಲಿ ಉದಯಗಿರಿಯಲ್ಲಿ ವಿಜಯವನ್ನ ಸಾಧಿಸ್ತಾರ. ಉದಯಗಿರಿಯಲ್ಲಿ ವಿಜಯವನ್ನ ಸಾಧಿಸ್ತಾರ. ಆ ಉದಯಗಿರಿಯನ್ನ ವಶಪಡಿಸ್ಕೊಳ್ತಾರ, ವಿಜಯವನ್ನ ಸಾಧಿಸ್ತಾರ. ಆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ, ಈ ಹಂಪಿ ಅಂತ ಬರ್ತದಲ್ಲ, ವಿಜಯನಗರದ ರಾಜಧಾನಿ ಇದು. ಹಂಪಿಯಲ್ಲಿ ಮಹಾನವಮಿ ದಿಬ್ಬ ಅಂತ ಬರುತ್ತೆ. ಮಹಾನವಮಿ ದಿಬ್ಬ ಅಂತ ಬರುತ್ತೆ. ಆ ಮಹಾನವಮಿ ದಿಬ್ಬದಲ್ಲಿ ಇದನ್ನ ಮಹಾನವಮಿ ಉತ್ಸವ ಅಂತಂದು ಸ್ಟಾರ್ಟ್ ಮಾಡ್ತಾರ. ಮಹಾನವಮಿ ಉತ್ಸವ ಅಂತಂದು ಏನ್ ಮಾಡ್ತಾರ? ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? 15ನೇ ಶತಮಾನದಲ್ಲಿ. ಯಾರು ಪ್ರಾರಂಭ ಮಾಡಿದ್ರು? ಕೃಷ್ಣದೇವರಾಯರು ಸ್ಟಾರ್ಟ್ ಮಾಡ್ತಾರೆ. ಅವಾಗ ಇದನ್ನ ಹಂಪಿಯಲ್ಲಿ ಫಸ್ಟ್ ಏನಾಗುತ್ತೆ ಆಚರಣೆ ಮಾಡ್ತಾರೆ. ಹಂಪಿಯಿಂದ ಸುಮಾರು 1610ರಲ್ಲಿ ಇದನ್ನ 1ನೇ ರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ಆಚರಣೆ ಮಾಡ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಆಚರಣೆ ಮಾಡ್ತಾರೆ. ಯಾವುದು? ದಸರಾ ಹಬ್ಬವನ್ನು ಶ್ರೀರಂಗಪಟ್ಟಣದಲ್ಲಿ ಆಚರಣೆ ಮಾಡ್ತಾರೆ.
ನೋಡಿ, ಹಂಪಿಯಿಂದ ಫಸ್ಟ್ ಹಂಪಿಯಲ್ಲಿ ಆಚರಣೆ ಆಯ್ತು. ಯಾರು ಆಚರಣೆ ಮಾಡಿದ್ರು? ವಿಜಯನಗರ ಸಾಮ್ರಾಜ್ಯ. ನೆಕ್ಸ್ಟ್ ಒಡೆಯರು ಬರ್ತಾರ, ರಾಜ ಒಡೆಯರು. ಈ 1ನೇ ರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ಇದನ್ನ ಆಚರಣೆ ಮಾಡ್ತಾರ ಸುಮಾರು 1610ರಲ್ಲಿ. ನಂತರ ಟಿಪ್ಪು ಸುಲ್ತಾನ್ ಸೋತ ನಂತರ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿದೆ. ಶ್ರೀರಂಗಪಟ್ಟಣ ಒಪ್ಪಂದದ ಹಿನ್ನೆಲೆಯಲ್ಲಿ ಏನಾಗತ್ತಪ್ಪ, ಮುಕ್ತಾಯ ಆಗ್ತತಿ. ಈ 1799ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಮುಮ್ಮಡಿ ಕೃಷ್ಣರಾಜ ಒಡೆಯರು, ಮೂರನೆಯ ಕೃಷ್ಣರಾಜ ಒಡೆಯರು ಇದನ್ನ ಎಲ್ಲಿಗೆ ತಗೊಂಡ್ಬರ್ತಾರಪ್ಪ ಅಂತಂದಾಗ ಮೈಸೂರಿಗೆ ತಗೊಂಡ್ಬರ್ತಾರ. ಮೈಸೂರಿನಲ್ಲಿ ಈ ದಸರಾ ಆಚರಣೆಯನ್ನು ಮಾಡ್ತಾರೆ. ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾರೆ 1799. ಇವೆಲ್ಲೂ ಕಂಟೆಂಟ್ ಅನ್ನ ನೀವು ನೆನ್ಪಿಟ್ಕೋತಾ ಬರ್ಬೇಕು. ಫಸ್ಟ್ ಸ್ಟಾರ್ಟ್ ಮಾಡಿದ್ ಯಾರಂತ ಕೇಳ್ತಾರ, ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರು? ಕೃಷ್ಣದೇವ ರಾಯರು. ಇದನ್ನ ಶ್ರೀರಂಗಪಟ್ಟಣದಲ್ಲಿ ಆಚರಣೆ ಮಾಡಿದರೆ ಅವರು ರಾಜ ಒಡೆಯರು. ಫಸ್ಟ್ ಹಂಪಿಯಲ್ಲಿ ಫಸ್ಟ್ ಆಚರಣೆ ಮಾಡ್ತಾರೆ ಇದನ್ನ, ದಸರಾ ಹಬ್ಬವನ್ನ. ಇತಿಹಾಸದ ಬ್ಯಾಕ್ಗ್ರೌಂಡ್ ಕೂಡ ನಿಮ್ಗೆ ಗೊತ್ತಿರಬೇಕು, ಹಿಸ್ಟ್ರಿನೂ ಕೂಡ ಕವರ್ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರ್ತಾವ. ಅದರಲ್ಲಿ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾನೆ. ವಿಜಯನಗರ ಸಾಮ್ರಾಜ್ಯ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾನ. ಅದು ತುಂಬಾ ವಂಡರ್ಫುಲ್ ಆದಂತ ಸಾಮ್ರಾಜ್ಯ. ಅದು ಗೋಲ್ಡನ್ ಡೈನಸ್ಟಿ ಇನ್ ದಿ ವರ್ಲ್ಡ್ ಅಂತ ಕರೀತಾರೆ. ಚಿನ್ನದ ಸಾಮ್ರಾಜ್ಯ ಅದು ಚಿನ್ನದ ಸಾಮ್ರಾಜ್ಯ, ಅಷ್ಟು ಸ್ಟ್ಯಾಂಡರ್ಡ್ ಆದಂತ ಒಂದು ಸಾಮ್ರಾಜ್ಯ ಅದು. ಯಾವುದು? ರಾಬರ್ಟ್ ಸಿವಿಲ್ ಅವರು ಬರೀತಾರೆ, ಮರೆತು ಹೋದ ಸಾಮ್ರಾಜ್ಯ ಅಂತ ಬರೀತಾರೆ ಪುಸ್ತಕ. ಅದು ಕೂಡ ನಿಮ್ಗೆ ನೆನಪಿರ್ಲಿ. ಈಗ ನೆಕ್ಸ್ಟ್ ನೋಡೋಣ, ದಸರಾ ಆಯ್ತು. ದಸರಾದ ಬಗ್ಗೆ ನೆನಪಿರ್ಲಿ. ಈ 2025 ದಸರಾ ಉದ್ಘಾಟನೆ ಮಾಡಿದ್ರು ಭಾನು ಮುಸ್ತಕರ್ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇತಿಹಾಸ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಇದು ಕೂಡ ನಿಮ್ಗ ಎಕ್ಸಾಮ್ ಹೆಲ್ಪ್ ಆಗ್ತದೆ. ಇನ್ನು ನೆಕ್ಸ್ಟ್ ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಭಾನು ಮುಸ್ತಕರ್ ಅವರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನೂ ನಡೆದಿಲ್ಲ. ಆಕ್ಚುಲಿ 2025 ಎಂಡಿಂಗ್ ನಲ್ಲಿ ಆಗ್ಬೇಕಾಗಿತ್ತು, ಅದು ಮುಂದೆ ಹಾಕೊಂತ ಬಂದಾರ. ಬೇರೆ ಬೇರೆ ಕಾರಣಗಳ ಹಿನ್ನೆಲೆಯಲ್ಲಿ ಮುಂದೆ ಹಾಕೊಂತ ಬಂದಾರ. ಹಾಗಾಗಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಯಾರಪ್ಪ. 88ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು. ಇದು ಎಲ್ಲಿ ನಡೀತದ? ಬಳ್ಳಾರಿಯಲ್ಲಿ ನಡೀತದ. ಈ ಬಳ್ಳಾರಿಯಲ್ಲಿ ನಡೆದಂತ ಸಂದರ್ಭದಲ್ಲಿ ಈ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಎರಡೂ ಸಂಯುಕ್ತ ಆಶ್ರಯದಲ್ಲಿ ಇವನ್ನ ನಡೆಸಿಕೊಡ್ತಾರ ಅನ್ನೋದು ಕಂಟೆಂಟ್ ಇದೆ, ಇನ್ಫಾರ್ಮೇಶನ್ ಇದೆ. ಹಾಗಾಗಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ವರ್ಷ ನಡೆಯುವಂತ ಚಾನ್ಸಸ್ ಇದೆ. 2026, 25ರಲ್ಲಿ ನಡೆಯಲಿಲ್ಲ ವಿವಿಧ ಕಾರಣಗಳ ಹಿನ್ನೆಲೆಯಲ್ಲಿ. ಹಾಗಾದ್ರೆ 2024ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತಲ್ಲ, 2024ರಲ್ಲಿ ನಡೆದಿತ್ತಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಯಾರು ಅಧ್ಯಕ್ಷರಾಗಿದ್ರಪ್ಪ ಅಂದ್ರ ಗೋರು ಚನ್ನಬಸಪ್ಪನವರು. ಏನಾಗಿದ್ರು? ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ರು. ಎಷ್ಟನೇದ್ದದು? 87ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ. 87ನೇದು ಎಲ್ಲಿ ನಡೀತವಪ್ಪ ಅಂತಂದಾಗ ಇದು ಮಂಡ್ಯದಲ್ಲಿ ನಡೀತದೆ. ಮಂಡ್ಯ ಜಿಲ್ಲೆಯಲ್ಲಿ ನಡೀತೈತಿ. ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂತದ್ದು 87ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಅಧ್ಯಕ್ಷತೆ ಗೋರು ಚನ್ನಬಸಪ್ಪ. ಇದು ಕೂಡ ಪಾಯಿಂಟ್ಸ್ ನಿಮ್ಗೆ ನೆನಪಿರಲಿ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನೆನಪಿರಲಿ. ಇದ್ರ ಜೊತೆಗೆ ಮತ್ತೇನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರ ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಈ ಸಮ್ಮೇಳನ ಯಾರು ನಡೆಸ್ತಾರ, ಯಾರು ಆಯೋಜನೆ ಮಾಡ್ತಾರಪ್ಪ ಅಂತಂದಾಗ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್
ಪರಿಷತ್ ಅಂದ್ರೂ ನಡಿತೈತಿ, ಪರಿಷತ್ತು ಅಂದ್ರೂ ನಡಿತೈತಿ, ನಡೆಸ್ತಾರೆ. ಹಾಗಾದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದಾಗ ನಮಗ ನೆನಪು ಬರ್ತಾ ಇರೋದು 1915ರಲ್ಲಿ ಇದು ಸ್ಥಾಪನೆ ಆಗ್ತತಿ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಕೈಗಾರಿಕೆ ಇಲ್ಲವೇ ವಿನಾಶ ಅಂತ ಅಂತಾರ. 1934ರಲ್ಲಿ ಒಂದು ಗ್ರಂಥನೂ ಕೂಡ ಬರೀತಾರ ಅವ್ರು. ಯಾರು? 1934ರಲ್ಲಿ ಒಂದು ಗ್ರಂಥ ಬರೀತಾರ, ಪ್ಲಾನಡ್ ಎಕಾನಮಿ ಅಂತ. ಪ್ಲಾನಡ್ ಎಕಾನಮಿ ಅನ್ನುವಂತ ಗ್ರಂಥನು ಕೂಡ ಬರೀತಾರೆ. ಕೈಗಾರಿಕೆ ಇಲ್ಲವೇ ವಿನಾಶ ಅಂತನೂ ಕೂಡ ಹೇಳ್ತಾರೆ. ಇನ್ನ ಪ್ರಥಮವಾಗಿ ಏನ್ ಸಿಗ್ತದ ಅವ್ರಿಗೆ? ಭಾರತ ರತ್ನ ಪ್ರಶಸ್ತಿ ಕೂಡ ಸಿಗ್ತದ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ. ಕಣ್ಣಂಬಾಡಿ ಯಾರು? KRS ಆಣೆಕಟ್ಟನ್ನು ಕೂಡ ಕಟ್ತಾರ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡ್ತಾರ ವಿಶ್ವೇಶ್ವರಯ್ಯನವರು. 1912ರಿಂದ 18ರವರೆಗೆ ದಿವಾನರಾಗಿರ್ತಾರ ಅವ್ರು. ಯಾರು? ವಿಶ್ವೇಶ್ವರಯ್ಯನವರು ಅನ್ನುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರ 1915ರಲ್ಲಿ. ಫಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತ ಸಮ್ಮೇಳನ ಯಾವಾಗ ನಡೀತಾ? 1915ರಲ್ಲಿ ನಡೀತಾರ. HV ನಂಜುಂಡಯ್ಯ ಅವರು ಏನಪ್ಪಾ ಅಂದ್ರ ಇದರ ಅಧ್ಯಕ್ಷತೆ. ಫಸ್ಟ್ ನಂಜುಂಡಯ್ಯ ಅವರು ಫಸ್ಟ್ ಅಧ್ಯಕ್ಷತೆಯನ್ನು ವಹಿಸಿರೋದು ಬೆಂಗಳೂರಿನಲ್ಲಿ ನಡೀತು. ಇದು ಕೂಡ ನೆನಪಿರ್ಲಿ, ಈ ಪಾಯಿಂಟ್ಸ್ ಕೂಡ, ಈ ಮಾಹಿತಿ ಕೂಡ ನಿಮ್ಗ ನೆನಪಿರ್ಲಿ ಅನ್ನುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ನೆನಪಿರ್ಲಿ. ಅವರ ಪ್ರಶಸ್ತಿ ಮತ್ತು ಅವರಿಗೆ ಭಾರತ ಪ್ರಶಸ್ತಿ ಸಿಕ್ಕಿದೆ. ದಿವಾನರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಾರ. ಜೊತೆಗೇನೆ ಇಲ್ಲಿ ಮೈಸೂರಿನಲ್ಲಿ, ಅದರಲ್ಲಿ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದಾರ. ಜೊತೆಗೇನೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದಾರ 1915ರಲ್ಲಿ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಾರ ಮತ್ತು ಮೈಸೂರು ಬ್ಯಾಂಕ್ ಅನ್ನು ಕೂಡ ಸ್ಥಾಪನೆ ಮಾಡಿದಾರ. ಮತ್ತ KRS ಡ್ಯಾಮ್ ಕೂಡ ನಿರ್ಮಾಣ ಮಾಡಿದಾರ ಅನ್ನುವಂಥದ್ದು. ದಿವಾನರಾಗಿ ಅಷ್ಟೆಲ್ಲ ಕಾರ್ಯವನ್ನ ನಿರ್ವಹಣೆ ಮಾಡಿದಾರ ಅನ್ನುವಂಥದ್ದು. ಅದು ಕೂಡ ನಿಮಗೆ ಹಿಸ್ಟ್ರಿಯಲ್ಲಿ ಬರ್ತದೆ ಕ್ವಶನ್ಸ್. ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ, ಅದು ಸಮ್ಮೇಳನ, ಎಲ್ಲವನ್ನು ಕೂಡ ನೆನ್ಪಿಟ್ಕೊಡ್ರಿ. ಇನ್ನೊಂದು ಪಾಯಿಂಟ್ ನಿಮಗೆ ಎಕ್ಸಾಮ್ ನಲ್ಲಿ ಕೇಳಿರುವಂತದ್ದು ಪಾಯಿಂಟ್ ನಿಮ್ಗೆ ನೆನಪಿರ್ಲಿ. ಇಲ್ಲಿ ಬೂಕರ್ ಅವಾರ್ಡ್ಸ್ ಅನ್ನ ಪಡೆದಿದ್ದಾರೆ ಕೆಲವಿಷ್ಟು ಭಾರತೀಯರು. ಬೂಕರ್ ಅವಾರ್ಡ್ ಅನ್ನ ಪಡೆದಿದ್ದಾರೆ. ತುಂಬಾ ಸರಿ ಎಕ್ಸಾಮ್ ನಲ್ಲಿ ಕೇಳ್ತಾ ಬಂದಿದ್ದಾರೆ ಅವನ್ನ. ಫಸ್ಟ್ ನೋಡಲಿ, ಫಸ್ಟ್ ಅಂತ ಬಂದಾಗ 1971ರಲ್ಲಿ ಬರ್ತಾರ. ವಿ ಎಸ್ ನೈಪಾಲ್ ಅಂತ ಬರ್ತಾರೆ. ಇವರು ಇನ್ ಎ ಪ್ರೀ ಸ್ಟೇಟ್ ಅನ್ನುವಂತ ಕೃತಿಗೆ ಸಿಗ್ತದೆ ಬೂಕರ್ ಅವಾರ್ಡ್. ನೆಕ್ಸ್ಟ್ ಎರಡನೇದ್ದು 1981ರಲ್ಲಿ ಇನ್ನೊಬ್ಬರಿಗೆ ಸಿಗ್ತದ, ಸಲ್ಮಾನ್ ರಶ್ದಿ ಅವರಿಗೆ ಸಿಗ್ತದೆ. ಸಲ್ಮಾನ್ ರಶ್ದಿ ಅವರಿಗೆ ಬೂಕರ್ ಅವಾರ್ಡ್ ಸಿಗ್ತದ 1981ರಲ್ಲಿ. ಅವರ ಕೃತಿ ಏನಪ್ಪ? ಮಿಡ್ ನೈಟ್ ಚಿಲ್ಡ್ರನ್ ಅನ್ನುವಂತ ಕೃತಿಗೆ ಸಿಗ್ತದ. ಇನ್ನೊಬ್ರಿಗೆ ಸಿಗ್ತದ 1997ರಲ್ಲಿ ಸಿಗ್ತದ. ಯಾರಪ್ಪ ಅಂದ್ರ ಅರುಂಧತಿ ರಾಯ್ ಅವ್ರಿಗೆ ಸಿಗ್ತದ. ಕೃತಿ ಯಾವ್ದಪ್ಪ ಅಂತಂದಾಗ ಗಾಡ್ ಆಫ್ ದಿ ಸ್ಮಾಲ್ ಥಿಂಗ್ಸ್ ಅನ್ನುವಂತ ಕೃತಿಗೆ ಸಿಗ್ತದೆ. ಗಾಡ್ ಆಫ್ ದಿ ಸ್ಮಾಲ್ ಥಿಂಗ್ಸ್ ಯಾರಿಗೆ? ಅರುಂಧತಿ ರಾಯ್. ಇನ್ನು ಇನ್ನೊಬ್ರಿಗೆ ಸಿಗ್ತದ 2006ರಲ್ಲಿ ಕಿರಣ್ ದೇಸಾಯಿ ಅವರಿಗೆ ಸಿಗ್ತದ. ಕಿರಣ್ ದೇಸಾಯಿ ಅವರಿಗೆ ಸಿಗ್ತದ. ಕೃತಿ ಯಾವ್ದಪ್ಪ ಅಂದ್ರ ಇನ್ ಹೆರಿಟೆನ್ಸ್
ಹೆರಿಟೆನ್ಸ್ ಆಫ್ ಲಾಸ್. ಇನ್ಹೆರಿಟೆನ್ಸ್ ಆಫ್ ಲಾಸ್ ಅನ್ನುವಂತ ಕೃತಿಗೆ ಬೂಕರ್ ಅವಾರ್ಡ್ ಸಿಗ್ತದೆ. ಇನ್ನ 2008ರಲ್ಲಿ ಸಿಗ್ತದ. 2008ರಲ್ಲಿ ಈ ವೈಟ್ ಟೈಗರ್ ವೈಟ್ ಟೈಗರ್ ಅನ್ನುವಂತ ಕೃತಿಗೆ ಸಿಗ್ತದೆ. ವೈಟ್ ಟೈಗರ್ ಅನ್ನುವಂತ ಟೈಗರ್ ಅಂತ ಅರವಿಂದ್ ಅಡಿಗ ಅವರಿಗೆ ಸಿಗ್ತದೆ. ಅರವಿಂದ್ ಅಡಿಗ ಅವರಿಗೆ ಸಿಗ್ತದೆ ಈ ವೈಟ್ ಟೈಗರ್ 2008ರಲ್ಲಿ. ಇವನು ಕೂಡ ಕೇಳಿದಾರೆ, ಕೃತಿಗಳನ್ನ ಕೇಳಿದಾರೆ. ಹೈಯೆಸ್ಟ್ ಕೇಳಿದ್ದು ಇಲ್ಲಿ ಮಿಡ್ ನೈಟ್ ಚಿಲ್ಡ್ರನ್ಸ್ ಅಂತ ಕೇಳಿದಾರೆ ನೋಡ್ರಿ. ಮತ್ತು ಅರುಂಧತಿ ರಾಯ್ ಅವ್ರದ ಬಗ್ಗೆ ಕೂಡ ಕೇಳಿದಾರೆ, ಬುಕರ್ ಅವಾರ್ಡ್ಸ್. ಸೊ ಇವು ಕೂಡ ನಿಮ್ಗೆ ನೆನಪಲ್ಲಿ. ಹಾಗಾಗಿ ಇಲ್ಲಿ ಭಾನು ಅವರ ಹೆಸರನ್ನ ತೆಗೆದುಕೊಂಡಾಗ ಎಷ್ಟೆಲ್ಲ ವಿಷಯ ನಮ್ಗೆ ಸಿಕ್ತು ನೋಡ್ರಿ. ಭಾನು ಮುಸ್ತಕ್ರವರ ತಗೊಂಡಾಗ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ, ಇನ್ನೊಂದು ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡು, ಜೊತೆಗೇನೆ ಈ ಮೊದಲು ಬುಕರ್ ಅವಾರ್ಡ್ ಪಡೆದಂತ ಭಾರತೀಯರು, ದಸರಾ ಹಬ್ಬ, ಅವರ ಕೃತಿಗಳು ಕೂಡ ಗೊತ್ತಾಯ್ತು. ಹಾಗಾಗಿ ಒಂದಾ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನು ಹೊಡೆಯುವಂತ ಪ್ರಯತ್ನವನ್ನು ಮಾಡ್ಬೇಕು ನಾವು. ಈ ಟಾಪಿಕ್ ಸ್ಪೆಷಲ್ ಟಾಪಿಕ್ ಆಗಿರುತ್ತದೆ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ರಿ. ಎಸ್, ಇವತ್ತಿನ ಕ್ಲಾಸ್ ಅರ್ಥ ಆಗಿತ್ತು ಅಂತ ಭಾವಿಸುತ್ತಾ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಟಾಪಿಕ್ ಅಲ್ಲಿ ಭೇಟಿಯಾಗೋಣ. ಎಸ್, ಧನ್ಯವಾದಗಳು.